ಆರ್ಎಸ್ಎಸ್ ನಾಯಕ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಎಫ್ಐಆರ್ ಆಗಿರುವಂತಹ ಒಂದು ಬೆಳವಣಿಗೆ ಆಗಿದೆ. ಪುತ್ತೂರಿನ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ನಲ್ಲಿ ಈಶ್ವರಿ ಅನ್ನುವಂಥವರು ಕೊಟ್ಟ ದೂರಿನ ಆಧಾರದ ಮೇಲೆ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಎಫ್ಐಆರ್ ಆಗಿದೆ. ಕಾರಣ ಪ್ರಚೋದನಕಾರಿ ಭಾಷಣ ಮಾಡಿದ್ದಾರೆ ಅನ್ನುವಂತಹ ಆರೋಪದ ಹಿನ್ನೆಲೆ ಈಗ ಪ್ರಭಾಕರ್ ಭಟ್ ವಿರುದ್ಧ ಎಫ್ಐಆರ್ ದಾಖಲಾಗಿರೋದು. ದ್ವೇಷದ ಭಾಷಣ, ಮಹಿಳೆಯರ ವಿರುದ್ಧ ಮಾತು ಅನ್ನುವಂಥ ಆರೋಪದ ಅಡಿಯಲ್ಲಿ ಪ್ರಭಾಕರ್ ಭಟ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿರುವಂತದ್ದು. ಪುತ್ತೂರಿನ ಗ್ರಾಮದಲ್ಲಿ ದೀಪೋತ್ಸವದ ಸಂದರ್ಭದಲ್ಲಿ ಪ್ರಚೋದನಕಾರಿ ಭಾಷಣವನ್ನ ಮಾಡಿದ್ರು ಅನ್ನುವಂತಹ ಆರೋಪದ ಹಿನ್ನೆಲೆ ಈಗ ಎಫ್ಐಆರ್ ಆಗಿದೆ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ. ನಮಸ್ಕಾರ, ಈ ಭೂಮಿಗೆ ನಮಸ್ಕಾರ. ಇಲ್ಲಿ ಕೆಲವರು ಅವನತವನೇರ ಜಂಗ್ಲಿಗೆ ಅಂತ ಆಗುದಿಲ್ಲ ಅಂತಾರೆ. ಅವನು ಬೇರೆ ದೇಶಕ್ಕೆ ಹೋಗ್ಲಿ. ಈ ದೇಶದಲ್ಲಿದ್ದರೆ ಈ ಭೂಮಿಗೆ ನಮಸ್ಕಾರ ಮಾಡಬೇಕು. ಅವನು ಇದನ್ನು ತಾಯಿ ಅಂತ ಅವನು ನೋಡಬೇಕು. ಭಾರತ್ ಮಾತಾಗೆ ಜೈ ಹೇಳಬೇಕಲ್ಲ, ಈ ತಾಯಿಗೆ ಜಯಕಾರ ಹೇಳಬೇಕಲ್ಲ ಅವನು. ನಾನು ಹೇಳಿದ್ದು ಅದಕ್ಕೋಸ್ಕರನೇ ಗೋವನ್ನು ಹತ್ಯೆ ಮಾಡಲಿಕ್ಕಿಲ್ಲ. ಇಲ್ಲಿ ನೀನು ಗೋ ಪೂಜೆ ಮಾಡಿದರೆ ಕೂತ್ಕೋ, ಆದರೆ ನಿನಗೆ ಹತ್ಯೆ ಮಾಡುವಂಥ ಅಧಿಕಾರ ಇಲ್ಲ. ಇಲ್ಲಿ ಹೆಣ್ಣು ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳನ್ನು ಮೋಸ ಮಾಡಿ ವಂಚನೆ ಮಾಡಿ ಲವ್ ಜಿಹಾದ್ನ ಹೆಸರಿನಲ್ಲಿ ನಿನಗೆ ಕರ್ಕೊಂಡು ಹೋಗುವಂಥ ಹಕ್ಕಿಲ್ಲ. ನಿನಗೆ ಮತಾಂತರ ಮಾಡಲಿಕ್ಕೆ ನಿನಗೆ ಹಕ್ಕಿಲ್ಲ. ನೀನು ನಿನ್ನ ದೇವರನ್ನು ಪೂಜೆ ಮಾಡು, ಆಚರಣೆ ಮಾಡು, ಅದಕ್ಕೇನು ಸಮಸ್ಯೆ ಇಲ್ಲ ಅಂತ ಹೇಳುವಂಥ ತಾಕತ್ತು ಹಿಂದೂ ಸಮಾಜಕ್ಕೆ ಬರಬೇಕು ಅಂತ ಹಿಂದೂ ಸಮಾಜ ಆಗಬೇಕು. ನಾವು ಒಂದೇ ಮಾತ್ರ ಬಂದರೆ ಈ ತಾಯಿಗೆ ನಮಸ್ಕಾರ, ಈ ಭೂಮಿಗೆ ನಮಸ್ಕಾರ. ಇಲ್ಲಿ ಕೆಲವರು ಅವನತವನೇರ ಜಂಗ್ಲಿಗೆ ಅಂತ ಆಗುದಿಲ್ಲ ಅಂತಾರೆ. ಅವನು ಬೇರೆ ದೇಶಕ್ಕೆ ಹೋಗಲಿ. ಈ ದೇಶದಲ್ಲಿದ್ದರೆ ಈ ಭೂಮಿಗೆ ನಮಸ್ಕಾರ ಮಾಡಬೇಕು. ಅವನು ಇದನ್ನು ತಾಯಿ ಅಂತ ಅವನು ನೋಡಬೇಕು. ಭಾರತ್ ಮಾತಾಗೆ ಜೈ ಹೇಳಬೇಕಲ್ಲ, ಈ ತಾಯಿಗೆ ಜಯಕಾರ ಹೇಳಬೇಕಲ್ಲ ಅವನು. ನಾನು ಹೇಳಿದ್ದು ಅದಕ್ಕೋಸ್ಕರನೇ ಗೋವನ್ನು ಹತ್ಯೆ ಮಾಡಲಿಕ್ಕಿಲ್ಲ. ಇಲ್ಲಿ ನೀನು ಗೋ ಪೂಜೆ ಮಾಡಿದರೆ ಕೂತ್ಕೋ, ಆದರೆ ನಿನಗೆ ಹತ್ಯೆ ಮಾಡುವಂಥ ಅಧಿಕಾರ ಇಲ್ಲ. ಇಲ್ಲಿ ಹೆಣ್ಣು ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳನ್ನು ಮೋಸ ಮಾಡಿ ವಂಚನೆ ಮಾಡಿ ಲವ್ ಜಿಹಾದ್ನ ಹೆಸರಿನಲ್ಲಿ ನಿನಗೆ ಕರ್ಕೊಂಡು ಹೋಗುವಂಥ ಹಕ್ಕಿಲ್ಲ. ನಿನಗೆ ಮತಾಂತರ ಮಾಡಲಿಕ್ಕೆ ನಿನಗೆ ಹಕ್ಕಿಲ್ಲ. ನೀನು ನಿನ್ನ ದೇವರನ್ನು ಪೂಜೆ ಮಾಡು, ಆಚರಣೆ ಮಾಡು, ಅದಕ್ಕೇನು ಸಮಸ್ಯೆ ಇಲ್ಲ ಅಂತ ಹೇಳುವಂಥ ತಾಕತ್ತು ಹಿಂದೂ ಸಮಾಜಕ್ಕೆ ಬರಬೇಕು ಅಂತ. ಆರ್ಎಸ್ಎಸ್ ನಾಯಕ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಎಫ್ಐಆರ್ ಆಗಿರುವಂತಹ ಒಂದು ಬೆಳವಣಿಗೆ ಆಗಿದೆ. ಪುತ್ತೂರಿನ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ನಲ್ಲಿ ಈಶ್ವರಿ ಅನ್ನುವಂಥವರು ಕೊಟ್ಟ ದೂರಿನ ಆಧಾರದ ಮೇಲೆ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಎಫ್ಐಆರ್ ಆಗಿದೆ. ಕಾರಣ ಪ್ರಚೋದನಕಾರಿ ಭಾಷಣ ಮಾಡಿದ್ದಾರೆ ಅನ್ನುವಂತಹ ಆರೋಪದ ಹಿನ್ನೆಲೆ ಈಗ ಪ್ರಭಾಕರ್ ಭಟ್ ವಿರುದ್ಧ ಎಫ್ಐಆರ್ ದಾಖಲಾಗಿರೋದು. ದ್ವೇಷದ ಭಾಷಣ, ಮಹಿಳೆಯರ ವಿರುದ್ಧ ಮಾತು ಅನ್ನುವಂಥ ಆರೋಪದ ಅಡಿಯಲ್ಲಿ ಪ್ರಭಾಕರ್ ಭಟ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿರುವಂತದ್ದು. ಪುತ್ತೂರಿನ ಗ್ರಾಮದಲ್ಲಿ ದೀಪೋತ್ಸವದ ಸಂದರ್ಭದಲ್ಲಿ ಪ್ರಚೋದನಕಾರಿ ಭಾಷಣವನ್ನ ಮಾಡಿದ್ರು ಅನ್ನುವಂತಹ ಆರೋಪದ ಹಿನ್ನೆಲೆ ಈಗ ಎಫ್ಐಆರ್ ಆಗಿದೆ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ. ನಮಸ್ಕಾರ, ಈ ಭೂಮಿಗೆ ನಮಸ್ಕಾರ. ಇಲ್ಲಿ ಕೆಲವರು ಅವನತವನೇರ ಜಂಗ್ಲಿಗೆ ಅಂತ ಆಗುದಿಲ್ಲ ಅಂತಾರೆ. ಅವನು ಬೇರೆ ದೇಶಕ್ಕೆ ಹೋಗ್ಲಿ. ಈ ದೇಶದಲ್ಲಿದ್ದರೆ ಈ ಭೂಮಿಗೆ ನಮಸ್ಕಾರ ಮಾಡಬೇಕು. ಅವನು ಇದನ್ನು ತಾಯಿ ಅಂತ ಅವನು ನೋಡಬೇಕು. ಭಾರತ್ ಮಾತಾಗೆ ಜೈ ಹೇಳಬೇಕಲ್ಲ, ಈ ತಾಯಿಗೆ ಜಯಕಾರ ಹೇಳಬೇಕಲ್ಲ ಅವನು. ನಾನು ಹೇಳಿದ್ದು ಅದಕ್ಕೋಸ್ಕರನೇ ಗೋವನ್ನು ಹತ್ಯೆ ಮಾಡಲಿಕ್ಕಿಲ್ಲ. ಇಲ್ಲಿ ನೀನು ಗೋ ಪೂಜೆ ಮಾಡಿದರೆ ಕೂತ್ಕೋ, ಆದರೆ ನಿನಗೆ ಹತ್ಯೆ ಮಾಡುವಂಥ ಅಧಿಕಾರ ಇಲ್ಲ. ಇಲ್ಲಿ ಹೆಣ್ಣು ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳನ್ನು ಮೋಸ ಮಾಡಿ ವಂಚನೆ ಮಾಡಿ ಲವ್ ಜಿಹಾದ್ನ ಹೆಸರಿನಲ್ಲಿ ನಿನಗೆ ಕರ್ಕೊಂಡು ಹೋಗುವಂಥ ಹಕ್ಕಿಲ್ಲ. ಮತಾಂತರ ಮಾಡಲಿಕ್ಕೆ ನಿನಗೆ ಹಕ್ಕಿಲ್ಲ. ನೀನು ನಿನ್ನ ದೇವರನ್ನು ಪೂಜೆ ಮಾಡು, ಆಚರಣೆ ಮಾಡು, ಅದಕ್ಕೇನು ಸಮಸ್ಯೆ ಇಲ್ಲ ಅಂತ ಹೇಳುವಂಥ ತಾಕತ್ತು ಹಿಂದೂ ಸಮಾಜಕ್ಕೆ ಬರಬೇಕು ಅಂತ ಹಿಂದೂ ಸಮಾಜ ಆಗಬೇಕು. ನಾವು ಒಂದೇ ಮಾತ್ರ ಬಂದರೆ ಈ ತಾಯಿಗೆ ನಮಸ್ಕಾರ, ಈ ಭೂಮಿಗೆ ನಮಸ್ಕಾರ. ಇಲ್ಲಿ ಕೆಲವರು ಅವನತವನೇರ ಜಂಗ್ಲಿಗೆ ಅಂತ ಆಗುದಿಲ್ಲ ಅಂತಾರೆ. ಅವನು ಬೇರೆ ದೇಶಕ್ಕೆ ಹೋಗಲಿ. ಈ ದೇಶದಲ್ಲಿದ್ದರೆ ಈ ಭೂಮಿಗೆ ನಮಸ್ಕಾರ ಮಾಡಬೇಕು. ಅವನು ಇದನ್ನು ತಾಯಿ ಅಂತ ಅವನು ನೋಡಬೇಕು. ಭಾರತ್ ಮಾತಾಗೆ ಜೈ ಹೇಳಬೇಕಲ್ಲ, ಈ ತಾಯಿಗೆ ಜಯಕಾರ ಹೇಳಬೇಕಲ್ಲ ಅವನು. ನಾನು ಹೇಳಿದ್ದು ಅದಕ್ಕೋಸ್ಕರನೇ ಗೋವನ್ನು ಹತ್ಯೆ ಮಾಡಲಿಕ್ಕಿಲ್ಲ. ಇಲ್ಲಿ ನೀನು ಗೋ ಪೂಜೆ ಮಾಡಿದರೆ ಕೂತ್ಕೋ, ಆದರೆ ನಿನಗೆ ಹತ್ಯೆ ಮಾಡುವಂಥ ಅಧಿಕಾರ ಇಲ್ಲ. ಇಲ್ಲಿ ಹೆಣ್ಣು ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳನ್ನು ಮೋಸ ಮಾಡಿ ವಂಚನೆ ಮಾಡಿ ಲವ್ ಜಿಹಾದ್ನ ಹೆಸರಿನಲ್ಲಿ ನಿನಗೆ ಕರ್ಕೊಂಡು ಹೋಗುವಂಥ ಹಕ್ಕಿಲ್ಲ. ಮತಾಂತರ ಮಾಡಲಿಕ್ಕೆ ನಿನಗೆ ಹಕ್ಕಿಲ್ಲ. ನೀನು ನಿನ್ನ ದೇವರನ್ನು ಪೂಜೆ ಮಾಡು, ಆಚರಣೆ ಮಾಡು, ಅದಕ್ಕೇನು ಸಮಸ್ಯೆ ಇಲ್ಲ ಅಂತ ಹೇಳುವಂಥ ತಾಕತ್ತು ಹಿಂದೂ ಸಮಾಜಕ್ಕೆ ಬರಬೇಕು ಅಂತ.
ಆರ್ಎಸ್ಎಸ್ ನಾಯಕ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಎಫ್ಐಆರ್ ಆಗಿರುವಂತಹ ಒಂದು ಬೆಳವಣಿಗೆ ಆಗಿದೆ. ಪುತ್ತೂರಿನ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಅಲ್ಲಿ ಈಶ್ವರಿ ಅನ್ನುವಂಥವರು ಕೊಟ್ಟ ದೂರಿನ ಆಧಾರದ ಮೇಲೆ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಎಫ್ಐಆರ್ ಆಗಿದೆ. ಕಾರಣ ಪ್ರಚೋದನಕಾರಿ ಭಾಷಣ ಮಾಡಿದ್ದಾರೆ ಅನ್ನುವಂತಹ ಆರೋಪದ ಹಿನ್ನೆಲೆ ಈಗ ಪ್ರಭಾಕರ್ ಭಟ್ ವಿರುದ್ಧ ಎಫ್ಐಆರ್ ದಾಖಲಾಗಿರೋದು. ದ್ವೇಷದ ಭಾಷಣ, ಮಹಿಳೆಯರ ವಿರುದ್ಧ ಮಾತು ಅನ್ನುವಂಥ ಆರೋಪದ ಅಡಿಯಲ್ಲಿ ಪ್ರಭಾಕರ್ ಭಟ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿರುವಂತದ್ದು. ಪುತ್ತೂರಿನ ಗ್ರಾಮದಲ್ಲಿ ದೀಪೋತ್ಸವದ ಸಂದರ್ಭದಲ್ಲಿ ಪ್ರಚೋದನಕಾರಿ ಭಾಷಣವನ್ನ ಮಾಡಿದ್ರು ಅನ್ನುವಂತಹ ಆರೋಪದ ಹಿನ್ನೆಲೆ ಈಗ ಎಫ್ಐಆರ್ ಆಗಿದೆ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ. ತಾಯಿಗೆ ನಮಸ್ಕಾರ, ಈ ಭೂಮಿಗೆ ನಮಸ್ಕಾರ. ಇಲ್ಲಿ ಕೆಲವರು ಅವನತವನೇರ ಜಂಗ್ಲಿಗೆ ಅಂತ ಆಗುದಿಲ್ಲ ಅಂತಾರೆ. ಅವನು ಬೇರೆ ದೇಶಕ್ಕೆ ಹೋಗ್ಲಿ. ಈ ದೇಶದಲ್ಲಿದ್ದರೆ ಈ ಭೂಮಿಗೆ ನಮಸ್ಕಾರ ಮಾಡಬೇಕು. ಅವನು ಇದನ್ನು ತಾಯಿ ಅಂತ ಅವನು ನೋಡಬೇಕು. ಭಾರತ್ ಮಾತಾಗೆ ಜೈ ಹೇಳಬೇಕಲ್ಲ, ಈ ತಾಯಿಗೆ ಜಯಕಾರ ಹೇಳಬೇಕಲ್ಲ ಅವನು. ನಾನು ಹೇಳಿದ್ದು ಅದಕ್ಕೋಸ್ಕರನೇ ಗೋವನ್ನು ಹತ್ಯೆ ಮಾಡಲಿಕ್ಕಿಲ್ಲ. ಇಲ್ಲಿ ನೀನು ಗೋ ಪೂಜೆ ಮಾಡಿದರೆ ಕೂತ್ಕೋ, ಆದರೆ ನಿನಗೆ ಹತ್ಯೆ ಮಾಡುವಂಥ ಅಧಿಕಾರ ಇಲ್ಲ. ಇಲ್ಲಿ ಹೆಣ್ಣು ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳನ್ನು ಮೋಸ ಮಾಡಿ ವಂಚನೆ ಮಾಡಿ ಲವ್ ಜಿಹಾದ್ನ ಹೆಸರಿನಲ್ಲಿ ನಿನಗೆ ಕರ್ಕೊಂಡು ಹೋಗುವಂಥ ಹಕ್ಕಿಲ್ಲ. ನಿನಗೆ ಮತಾಂತರ ಮಾಡಲಿಕ್ಕೆ ನಿನಗೆ ಹಕ್ಕಿಲ್ಲ. ನೀನು ನಿನ್ನ ದೇವರನ್ನು ಪೂಜೆ ಮಾಡು, ಆಚರಣೆ ಮಾಡು, ಅದಕ್ಕೇನು ಸಮಸ್ಯೆ ಇಲ್ಲ ಅಂತ ಹೇಳುವಂಥ ತಾಕತ್ತು ಹಿಂದೂ ಸಮಾಜಕ್ಕೆ ಬರಬೇಕು ಅಂತ ಹಿಂದೂ ಸಮಾಜ ಆಗಬೇಕು. ನಾವು ಒಂದೇ ಮಾತ್ರ ಬಂದರೆ ಈ ತಾಯಿಗೆ ನಮಸ್ಕಾರ, ಈ ಭೂಮಿಗೆ ನಮಸ್ಕಾರ. ಇಲ್ಲಿ ಕೆಲವರು ಅವನತವನೇರ ಜಂಗ್ಲಿಗೆ ಅಂತ ಆಗುದಿಲ್ಲ ಅಂತಾರೆ. ಅವನು ಬೇರೆ ದೇಶಕ್ಕೆ ಹೋಗಲಿ. ಈ ದೇಶದಲ್ಲಿದ್ದರೆ ಈ ಭೂಮಿಗೆ ನಮಸ್ಕಾರ ಮಾಡಬೇಕು. ಅವನು ಇದನ್ನು ತಾಯಿ ಅಂತ ಅವನು ನೋಡಬೇಕು. ಭಾರತ್ ಮಾತಾಗೆ ಜೈ ಹೇಳಬೇಕಲ್ಲ, ಈ ತಾಯಿಗೆ ಜಯಕಾರ ಹೇಳಬೇಕಲ್ಲ ಅವನು. ನಾನು ಹೇಳಿದ್ದು ಅದಕ್ಕೋಸ್ಕರನೇ ಗೋವನ್ನು ಹತ್ಯೆ ಮಾಡಲಿಕ್ಕಿಲ್ಲ. ಇಲ್ಲಿ ನೀನು ಗೋ ಪೂಜೆ ಮಾಡಿದರೆ ಕೂತ್ಕೋ, ಆದರೆ ನಿನಗೆ ಹತ್ಯೆ ಮಾಡುವಂಥ ಅಧಿಕಾರ ಇಲ್ಲ. ಇಲ್ಲಿ ಹೆಣ್ಣು ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳನ್ನು ಮೋಸ ಮಾಡಿ ವಂಚನೆ ಮಾಡಿ ಲವ್ ಜಿಹಾದ್ನ ಹೆಸರಿನಲ್ಲಿ ನಿನಗೆ ಕರ್ಕೊಂಡು ಹೋಗುವಂಥ ಹಕ್ಕಿಲ್ಲ. ನಿನಗೆ ಮತಾಂತರ ಮಾಡಲಿಕ್ಕೆ ನಿನಗೆ ಹಕ್ಕಿಲ್ಲ. ನೀನು ನಿನ್ನ ದೇವರನ್ನು ಪೂಜೆ ಮಾಡು, ಆಚರಣೆ ಮಾಡು, ಅದಕ್ಕೇನು ಸಮಸ್ಯೆ ಇಲ್ಲ ಅಂತ ಹೇಳುವಂಥ ತಾಕತ್ತು ಹಿಂದೂ ಸಮಾಜಕ್ಕೆ ಬರಬೇಕು ಅಂತಾರೆ. ಅವನು ಬೇರೆ ದೇಶಕ್ಕೆ ಹೋಗಲಿ. ಈ ದೇಶದಲ್ಲಿದ್ದರೆ ಈ ಭೂಮಿಗೆ ನಮಸ್ಕಾರ ಮಾಡಬೇಕು. ಅವನು ಇದನ್ನು ತಾಯಿ ಅಂತ ಅವನು ನೋಡಬೇಕು. ಭಾರತ್ ಮಾತಾಗೆ ಜೈ ಹೇಳಬೇಕಲ್ಲ, ಈ ತಾಯಿಗೆ ಜಯಕಾರ ಹೇಳಬೇಕಲ್ಲ ಅವನು. ನಾನು ಹೇಳಿದ್ದು ಅದಕ್ಕೋಸ್ಕರನೇ ಗೋವನ್ನು ಹತ್ಯೆ ಮಾಡಲಿಕ್ಕಿಲ್ಲ. ಇಲ್ಲಿ ನೀನು ಗೋ ಪೂಜೆ ಮಾಡಿದರೆ ಕೂತ್ಕೋ, ಆದರೆ ನಿನಗೆ ಹತ್ಯೆ ಮಾಡುವಂಥ ಅಧಿಕಾರ ಇಲ್ಲ. ಇಲ್ಲಿ ಹೆಣ್ಣು ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳನ್ನು ಮೋಸ ಮಾಡಿ ವಂಚನೆ ಮಾಡಿ ಲವ್ ಜಿಹಾದ್ನ ಹೆಸರಿನಲ್ಲಿ ನಿನಗೆ ಕರ್ಕೊಂಡು ಹೋಗುವಂಥ ಹಕ್ಕಿಲ್ಲ. ನಿನಗೆ ಮತಾಂತರ ಮಾಡಲಿಕ್ಕೆ ನಿನಗೆ ಹಕ್ಕಿಲ್ಲ. ನೀನು ನಿನ್ನ ದೇವರನ್ನು ಪೂಜೆ ಮಾಡು, ಆಚರಣೆ ಮಾಡು, ಅದಕ್ಕೇನು ಸಮಸ್ಯೆ ಇಲ್ಲ ಅಂತ ಹೇಳುವಂಥ ತಾಕತ್ತು ಹಿಂದೂ ಸಮಾಜಕ್ಕೆ ಬರಬೇಕು